ಚಿಕ್ಕನಾಯಕನಹಳ್ಳಿ ತಾಲೂಕು ಬೋರನಕಣಿವೆಯಲ್ಲಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಸೇವಾಚೇತನ ಬ್ರಹ್ಮಕುಮಾರೀಸ್ ಸಹಯೋಗದೊಂದಿಗೆ ಎಚ್.ಎಸ್. ವೆಂಕಟೇಶ ಮೂರ್ತಿ ವೇದಿಕೆಯಲ್ಲಿ ನಡೆದ ಗುರುಪೂರ್ಣಿಮಾ ಮಹೋತ್ಸವ ಗುರುವಂದನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಮತ್ತು ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ರವರು ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿ ಶಿರಡಿ ಬಾಬಾ ಅವರ ಆಶೀರ್ವಾದ ಪಡೆದು ನಂತರ ಮಾತನಾಡಿ, ಎಲ್ಲರಿಗೂ ದೇವರು ಒಲಿಯುವುದಿಲ್ಲ, ಏಕೆಂದರೆ ಶ್ರೀ ಶಿರಡಿ ಸಾಯಿಬಾಬಾ ನಮ್ಮ ಕ್ಷೇತ್ರದ ವಿಠಲ್ ಅವರ ಕುಟುಂಬಕ್ಕೆ ಒಲಿದು ನಮ್ಮ ಕ್ಷೇತ್ರದಲ್ಲಿ ನೆಲೆಸಿರುವುದು ನಮಗೆ ತುಂಬ ಸಂತೋಷದ ವಿಷಯ. ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬಂದು ವೀಕ್ಷಣೆ ಮಾಡುತ್ತಿದ್ದಾರೆ ಹಾಗೂ ರಾಜಕೀಯದ ಹಲವು ಪ್ರಮುಖ ವ್ಯಕ್ತಿಗಳು ಸೇರಿದಂತೆ ಚಲನಚಿತ್ರ ನಟ ನಟಿಯರು ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ ಹಾಗೂ ಈ ಮಂದಿರದ ಅಭಿವೃದ್ಧಿಗಾಗಿ ನಾವು ನಿಮ್ಮ ಜೊತೆ ಕೈ ಜೋಡಿಸುತ್ತೇವೆ ಎಂದು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಮುಖಂಡರು, ಆತ್ಮೀಯರು ಉಪಸ್ಥಿತರಿದ್ದರು. ತಾಲೂಕಿಗೆ ಹೆಚ್ಚಿನ ಅಂಕವನ್ನು ಪಡೆದು ನಮ್ಮೆಲ್ಲರ ಕೇಂದ್ರವಾಗಿರ್ತಕ್ಕಂಥ ಕುಮಾರ ಆದಿತ್ಯ ಅವರೇ ಹಾಗೂ ವಿಠಲಣ್ಣವರೇ ಮತ್ತು ರೇವಣ್ಣವರೇ ಮತ್ತು ಅಧ್ಯಕ್ಷರೇ, ಎಲ್ಲ ಬಂಧುಗಳೇ, ಇವತ್ತು ಎಲ್ಲರಿಗೂ ಕೂಡ ಗುರು ಪೌರ್ಣಿಮೆಯ ಶುಭಾಶಯಗಳನ್ನ ಹೇಳ್ತಾ, ಕ್ಷಮೆ ಇರಲಿ, ಬೆಳಗ್ಗೆಯಿಂದ ನಾನು ಇಲ್ಲೇ ಇರಬೇಕು ಅಂತ ಇವತ್ತು ಮೊದಲೇ ಫಿಕ್ಸ್ ಮಾಡ್ಕೊಂಡಿದ್ವಿ ನಾವು. ಆದರೆ ಅನಿವಾರ್ಯ ಏನಾಯಿತು, ಅಮೇರಿಕನ್ ವೀಸಾ ಸ್ಟ್ಯಾಂಪಿಂಗ್ ಚೆನ್ನೈನಲ್ಲಿ ಇದ್ದಿದ್ದರಿಂದ ಬೆಳಗ್ಗೆ 7 ಗಂಟೆಗೆ ಚೆನ್ನೈಗೆ ಹೋಗಿ ಅದನ್ನು ಮುಗಿಸ್ಕೊಂಡು ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ದೇವರ ದರ್ಶನಕ್ಕೆ ತಮ್ಮೆಲ್ಲರ ದರ್ಶನ ಮಾಡೋಕ್ಕೆ ಆಗಮಿಸಿದ್ದೇನೆ. ದಯಮಾಡಿ ಕ್ಷಮೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದರೆ ಇದು ಕ್ಷೇತ್ರ ಸುಕ್ಷೇತ್ರ, ಇದು ನಾವೆಲ್ಲರೂ ಕೂಡ ಶಿರಡಿಗೆ ಯಾವಾಗಲೂ ಕೂಡ ಹೋಗಬೇಕಾಗಬೇಕಾದ್ರೆ ಕೂಡ ಬಾಬಾ ಎಲ್ಲಿದ್ದರೂ ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದಕ್ಕೆ ನಮ್ಮ ಇಲ್ಲಿ ನೆಲೆಸಿರ್ತಕ್ಕಂಥ ಬಾಬಾನ ಅದರಲ್ಲೂ ವಿಠಲಣ್ಣವರು ಎಲ್ಲ ಸಂಪರ್ಕಗಳು ಇವತ್ತು ಬೆಳಗ್ಗೆ ಕೇಳಿದೆ, ನಾನು ಫೋನಲ್ಲಿ ಹಲವಾರು ಜನ ಇಲ್ಲಿ ಬಂದಂಥ ಪ್ರಮುಖರನ್ನು ಕೇಳಿದಾಗ ಸಾಕಷ್ಟು ಜನ ಇಲ್ಲಿಗೆ ಸಾಗರೋಪಾದಿಯಾಗಿ ಅರಿದು ಬಂದು ದೇವರ ದರ್ಶನಕ್ಕೆ, ಬಾಬಾ ಅವರ ದರ್ಶನಕ್ಕೆ ಬಂದಂಥದ್ದನ್ನ ನಾವು ನೋಡಿದಾಗ ಖಂಡಿತ ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ನಾವೆಲ್ಲರೂ ಕೂಡ ಭಾವಿಸಬೇಕಾಗ್ತದೆ. ಸನ್ಮಾನ್ಯ ಹರ್ಷ ಅವರೇ ಮತ್ತು ಎಲ್ಲ ಸಂಗುರು ಅವರೇ, ಎಲ್ಲ ಸಂಘಟಕರೇ, ಇವತ್ತು ಒಂದು ಧಾರ್ಮಿಕವಾಗಿ ನಾವೆಲ್ಲೋ ಒಂದು ಕಡೆ ನೋಡ್ತೇವೆ, ಕೆಲವರು ಆಸ್ತಿಕರು ನಾಸ್ತಿಕರು ಎಲ್ಲರನ್ನೂ ಕೂಡ ನೋಡಿದ್ದೇವೆ ನಾವು. ಕೆಲವರು ದೇವ್ರು ನಂಬ್ತೇವೆ, ನಾವೆಲ್ಲರೂ ಕೂಡ ದೇವ್ರು ನಂಬುವಂಥವ್ರೆ. ಈಗ ಪ್ರಕೃತಿ ದತ್ತವಾಗಿ ನಾವು ಆಲೋಚನೆ ಮಾಡಿದಾಗ ದೇವ್ರು ಇದನ್ನೇ ಇಲ್ವಾ ಅಂತ ನಾವೇ ಕೂಡ ಆಲೋಚನೆ ಮಾಡಬೇಕಾಗಿದೆ. ಒಂದೊಂದು ಹಣ್ಣಲ್ಲೂ ಒಂದೊಂದು ರುಚಿ ಕೊಟ್ಟಿರ್ತಕ್ಕಂಥದ್ದು, ಒಂದು ಹೆಣ್ಣಿನಲ್ಲಿ ಗರ್ಭ ಧರಿಸ್ತಕ್ಕಂಥದ್ದು, ಇದೆಲ್ಲ ನೋಡಿದಾಗ ಏನು ವೈಜ್ಞಾನಿಕ ಏನೂ ಇಲ್ಲ. ಒಂದು ನಮ್ಮ ಒಂದು ಪ್ರಕೃತಿ ಮುಂದೆ ಯಾವುದೂ ಕೂಡ ಗಣನೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಂದು ಇಲ್ಲಿ ಎಲ್ಲ ಭಕ್ತರಿಗೂ ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾವು ಮತ್ತು ವಿಠಲನೆಲ್ಲ ಕೂತ್ಕೊಂಡು ಒಂದು ರೂಪುರೇಷೆಗಳನ್ನ ಮಾಡಿ ಖಂಡಿತ ಇಲ್ಲಿ ಬಂದಂಥ ಭಕ್ತರನ್ನೆಲ್ಲರನ್ನೂ ಕೂಡ ಸುಧಾರಿಸೋ ನಿಟ್ಟಿನಲ್ಲಿ, ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗ ಬಾಬನ ಆಶೀರ್ವಾದ ಕೊಡಿಸೋ ನಿಟ್ಟಿನಲ್ಲಿ ವಿಠಲಣ್ಣವರು ಮುಂದಾಗಬೇಕು. ಅವ್ರು ಏನೇನು ಕಾರ್ಯಕ್ರಮ ಹಾಕೋತಾರೋ ಅವ್ರ ಜೊತೆ ನಾವೆಲ್ಲರೂ ಕೂಡ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದನ್ನು ನಾವು ನೋಡ್ತೇವೆ. ಖಂಡಿತ ಇದು ಕೂಡ ಅದೇ ರೀತಿ ಒಂದು ಧಾರ್ಮಿಕ ಕ್ಷೇತ್ರ ಸ್ಥಳ ಆಗಲಿ ಅಂತಕ್ಕಂಥದ್ದನ್ನ ನಾವೆಲ್ಲ ಸೇರಿ ಅದನ್ನು ನಮ್ಮ ರೇವಣ್ಣ ನಾವೆಲ್ಲರೂ ಕೂಡ ಮುಂದಾಳತ್ವವನ್ನು ತಗೊಂಡು ಈ ಕ್ಷೇತ್ರವನ್ನು ಒಂದು ಉತ್ತಮ ರೀತಿಯಲ್ಲಿ ಜೀರ್ಣೋದ್ಧಾರ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಕೈ ಜೋಡಿಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ಮನಸ್ಸಿ ನನ್ನ ಮಾತು ಮುಗಿಸ್ತಾರೆ. ಜೈ ಜೈ.